ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತतो ಜಯವುದಿರನಷ್ಟಪ್ರಾಯಶಬದ್ರಶ್ನಿತ್ಯಂ ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ವೈತಿರ್ನ ಶುಭಂ ಕರೋತಿ ವಾಚಾನ ಭಂಗುಂ ಲಂಘಾಯತೆ ಗಿರಿಮತ್ಕೃತಮಹಂ ವಂದೇ ಶ್ರೀ ಗುರು ದೀನತಾರಿಣ ಪರಮಾನಂದಮಾಧುರ ಚೈತನ್ಯೇಶ್ವರಂ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗಣಸಲಾಖ್ಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸ್ಥಾಯ ಪುದಲ ಶ್ರೀಮತಿ ಜಯಪತಾಗ ಸ್ವಾಮಿ ನಮೋ ಅಚರ್ಪನಿತ್ಯರಮಣ ಗೌರವತಾಂ ನಕರ ಗ್ರಾಮಧಾರಿ ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸ್ಥಾಯ ಪುದಲ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ನಮನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾನು ಪ್ರಚಾರ ನಿರ್ವಿಶೇಷ ಶೂನ್ಯವಾದಿ ಭಾಷಾತೆ ದೇಶಧಾರಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರವ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 8th canto 24th ಚಾಪ್ಟರ್. ಇವತ್ತು ಈ ಚಾಪ್ಟರ್ ಕಂಪ್ಲೀಟ್ ಆಗ್ಬಿಡುತ್ತೆ. ನಮಗೂ 8th canto ಕಂಪ್ಲೀಟ್ ಆಗುತ್ತೆ. ಸೊ ಲಾಸ್ಟ್ ಕ್ಲಾಸಲ್ಲಿ ಏನ್ ನೋಡಿದೀವಿ? ಯಾಕಂದ್ರೆ ಒಂದೇ ದಿನಲ್ಲಿ ಇಷ್ಟು ದೊಡ್ಡ ಆಹೋ ಒಂದು ಮಚ್ಚ ನಾವು ನೋಡಿಯೇ ಇಲ್ಲ ಅನು ಆ ರಾಜ ಯೋಚನೆ ಮಾಡ್ತಾರೆ. ಏನಪ್ಪ ಇದು? ಸತ್ಯವ್ರತ ರಾಜಕ್ಕೂ ಒಂದೇ ಡೌಟ್ ಆಗಿಬಿಟ್ಟಿದೆ. ಒಂದು ದಿನಲ್ಲಿ ಇಷ್ಟು ದೊಡ್ಡ ಆಗೋ ಮಚ್ಚ ಇರುತ್ತಾ ಏನು? ಖಂಡಿತ ಇದು ನಿಜವಾದ ನೀರಲ್ಲಿರೋ ಮಚ್ಚ ಅಲ್ಲ. ಇದು ಖಂಡಿತ ಸಾಕ್ಷಾತ್ ಆ ದೇವೋತ್ತಮ ಪರಮಪುರುಷನೇ ಇರಬಹುದು. ಯಾಕಂದ್ರೆ ನಮ್ಮ ಹತ್ರ ಯಾವ್ದಾದ್ರು ಭಕ್ತರುಗಳ ಹತ್ರ ಯಾರು ಬರ್ತಾರೆ? ಭಗವಂತನ ಬಿಟ್ಟು ಬೇರೆ ಯಾರಾದ್ರು ಬರ್ತಾರೆ ಏನು? ಅಲ್ವೇ? ಸೊ ಅದಕ್ಕೆ ಅವ್ರಿಗೂ ಡೌಟ್ ಬಂದಿದೆ. ಇವರು ಸಾಕ್ಷಾತ್ ಆ ದೇವೋತ್ತಮ ಪರಮಪುರುಷ ಆ ನಾರಾಯಣನ್ ಶ್ರೀ ಹರಿಯೇ, ಡೌಟೇ ಇಲ್ಲ. ಯಾಕಂದ್ರೆ ಎಲ್ಲಾ ಜೀವರಾಶಿಗಳ ಹತ್ರ ಕರುಣೆ ತೋರಿಸೋದು ಯಾರು ಅಂದ್ರೆ ಆ ಭಗವಂತನ್ನೇ. ಆ ಭಗವಂತ ಇವಾಗ ರೂಪ ಬದಲಾಯಿಸ್ಕೊಂಡು ನಮ್ಮ ಹತ್ರ ಬಂದಿದ್ದಾರೆ ಏನು ಅವ್ರು ಬಂದು ಹೇಳ್ತಾ ಇದ್ದಾರೆ. ಸೊ ಇವಾಗ ಅವರು ಓ ದೇವೋತ್ತಮ ಪರಮಪುರುಷ, ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡಿರೋನು ಭಗವಂತ ನೀವೇ, ಎಲ್ಲಾರ್ಗೂ ಯಜಮಾನರು ನೀವೇ, ಎಲ್ಲಾನೇ ಅನುಭವಿಸೋನು ನೀವೇ. ಓ ವಿಷ್ಣು, ನಾವು ನಿಮ್ನೆ ಶರಣಾಗತರಾಗ್ತಾ ಇದ್ದೀನಿ. ನೀವು ಸಾರಿ, ನೀವು ಎಲ್ಲಾ ಭಕ್ತರುಗಳಿಗೂ ಯಜಮಾನರು, ತಲೆವರು. ಸೊ ನೀವು ಓಹೋ ಯಾವೊಂದು ಅದಾವುದು ಅಚೀವ್ ಮಾಡೋ ಯಾವೊಂದು ಗೋಲು ಏನಿಲ್ಲ. ಯಾಕಂದ್ರೆ ನಮ್ಗೆ ಆ ಗೋಲ್ ಇದೆ, ಈ ಗೋಲ್ ಇದೆ, ಈ ತರ ನಮ್ ಆಗಬೇಕು, ಈ ತರ ನಾವು ಮಾಡಬೇಕು, ಈ ತರ ಒಂದು ನಿರ್ಣಯ ಮಾಡ್ಕೊಳ್ತೀವಿ. ಆದ್ರೆ ಭಗವಂತನಿಗೂ ಆ ತರ ಏನೇ ಇಲ್ಲ. ಆ ತರ ಇರುವಾಗ ನೀವು ಬಂದಿದ್ದೀರಾ ಅಂದ್ರೆ ಖಂಡಿತ ನಿಮ್ ಲೀಲೆಗಳು, ಅವತಾರಗಳು. ಸೊ ಇದು ಮಾಡಕ್ಕೋಸ್ಕರವೇ ನೀವು ಬಂದಿದ್ದೀರಾ, ಡೌಟೇ ಇಲ್ಲ ಸ್ವಾಮಿ. ನೀವು ಅದಕ್ಕೋಸ್ಕರ ಬಂದಿದ್ದೀರಾ, ಏನೋ ಒಂದು ಲೀಲೆ ಮಾಡಬೇಕು, ಅದಕ್ಕೆ ಬಂದಿದ್ದೀರಾ. ನಿಮ್ಮ ಅದಾದ್ರು ಕಮಲದ ಹೂ ಆ ಪೆಟಲ್ಸ್ ತರ ಇದೆ ನಿಮ್ ಕಣ್ಣು, ಎಷ್ಟು ಚೆನ್ನಾಗಿದೆ. ಅದಾದ್ರೂ ಭಗವಂತ ಬಂದು ಯಾವ ರೂಪವಾಗ ತಗೋಲಿ, ಮಚ್ಚ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬಲರಾಮ್, ಸೊ ಯಾವ ಅವತಾರ ಬೇಕಂದ್ರೆ ಭಗವಂತ ತಗೊಳ್ಳಿ. ಆದ್ರೆ ಭಗವಂತನ ನೋಡುವ ಅಷ್ಟು ಆಕರ್ಷಣೆ ಆಗ್ತಾರೆ ಎಲ್ಲ ಜೀವರಾಶಿಗಳು. ಸೊ ಅದೇ ಇಲ್ಲಿ ನೋಡಿ, ಭಗವಂತ ನಿನ್ ಕಣ್ಣು ಎಷ್ಟು ಚೆನ್ನಾಗಿದೆ, ಆ ತಾಮರೆ ಕಮಲದ ಹೂ ತರ ಆ ಒಂದು ಪೆಟಲ್ ತರ ಇರುತ್ತಂತೆ. ಆದ್ರೆ ದೇಹಾಭಿಮಾನ ಇರೋರು ದೇವರಿಗೆ ಪೂಜೆ ಮಾಡ್ತಾರೆ, ಆ ದೇವರುಗಳು ಅವ್ರಿಗೆ ಫಲ ಕೊಡ್ತಾರೆ. ಆದ್ರೆ ನೀವೊಬ್ಬನೇ ಪರಮ ಸ್ನೇಹಿತ, ಎಲ್ಲಾ ಜೀವಾತ್ಮಕ್ಕಳಿಗೂ ಪ್ರಿಯವಾದಿರೋ ಪರಮಾತ್ಮ. ಓ ಭಗವಂತ, ನಿನ್ ತಾಮರೆ ಪಾದಗಳಲ್ಲಿ ನಾವು ಶರಣಾಗ್ತರ ಆಗ್ತಾ ಇದ್ದೀನಿ. ಸೊ ನಮ್ಗೂ ಬಂದು ನೀವು ಈ ತರ ಮಚ್ಚವಾಗ ಯಾಕೆ ರೂಪ ಬದಲಾಯಿಸ್ಕೊಂಡು ಬಂದಿದ್ದೀರಾ? ಏನೋ ನೀವು ಮಾಡಬೇಕು ಬಂದಿದ್ದೀರಾ. ಏನು ಸ್ವಾಮಿ ಅದು? ಯಾಕಂದ್ರೆ ಭಗವಂತ ನಿತ್ಯವಾಗಿರೋನು, ನಿತ್ಯೋ ನಿತ್ಯಾನಾಂ ಚೇತನ ಚೇತನಾನಾಂ. ಭಗವಂತ
ನಿತ್ಯವಾಗಿ ಇರೋ ವಿಷ್ಣು ತತ್ವ, ವಿಷ್ಣು ಸ್ವರೂಪ. ಸೊ ಆ ತರ ಇರೋ ಆ ಭಗವಂತ ಈ ತರ ರೂಪ ಬದಲಾಯಿಸ್ಕೊಂಡು ಬಂದಿದ್ದಾರೆ ಅಂದ್ರೆ ಏನೋ ಇರುತ್ತೆ ಅಲ್ವಾ. ಏನೋ ಭಗವಂತ ಮಾಡೋ ಕರ್ತವ್ಯಗಳು ಇರುತ್ತೆ. ಅದಕ್ಕೆ ಭಗವಂತ ಈ ತರ ಬಂದಿದ್ದಾರೆ ಅವ್ರು ಬಂದು ಕೇಳ್ತಾ ಇದಾರೆ, ಭಗವಂತ ಯಾಕೆ ಬಂದಿದ್ದೀರಾ, ಈ ತರ ರೂಪ ಯಾಕೆ ತಗೊಂಡ್ ಬಂದಿದ್ದೀರಾ ಅನ್ನೋ ಅವ್ರು ಕೇಳ್ತಾ ಇದ್ದಾರೆ. ಸತ್ಯವ್ರತ ರಾಜ ಈ ತರ ಮಾತಾಡೋದು ಕೇಳಿ ಯಾಕಂದ್ರೆ ಒಂದು ಭಕ್ತನಿಗೂ ಒಳ್ಳೇದು ಮಾಡಕ್ಕೋಸ್ಕರವೇ ಭಗವಂತ ಬರ್ತಾರೆ ಅಲ್ವಾ. ಸೊ ಇವಾಗ ಭಗವಂತ ಯಾಕೆ ಬಂದಿದ್ದಾರೆ, ಇವಾಗ ಒಂದು ಪ್ರಳಯ ಬರುತ್ತೆ. ಆ ಪ್ರಳಯ ಇಂದು ಅವರ ಭಕ್ತರನ್ನೇ ರಕ್ಷಣೆ ಮಾಡಬೇಕಲ್ವಾ. ಅದಕ್ಕೆ ಭಗವಂತ ಈ ತರ ಲೀಲೆ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇವಾಗ ಭಗವಂತ ಮಾತಾಡಕ್ಕೂ ಶುರು ಮಾಡ್ತಾರೆ. ಏನ್ ಮಾತಾಡ್ತಾರೆ ಗೊತ್ತಾ, ಓ ನಿಮ್ಗೂ ಏನು ವಿರೋಧಿಗಳೇ ಇಲ್ಲ, ಆ ತರ ಒಂದು ಶ್ರೇಷ್ಠವಾದ ರಾಜನು ನೀವು. ಇವತ್ತಿಂದು ಒಂದು 7 ದಿನ ಆಮೇಲೆ ಭೂ ಭುವಃ ಸುವಹ ಈ 3 ಲೋಹ ನೀರು ಒಳಗಡೆ ಹೋಗ್ಬಿಡುತ್ತೆ. ನೀರ್ ಒಳಗಡೆ ಪೂರ್ತಿ ಲೋಹ ನೀರ್ ಒಳಗಡೆ ಹೋದ್ಮೇಲ್ಗಡೆ ಯಾವ ತರ ಭಕ್ತರನ್ನ ರಕ್ಷಣೆ ಮಾಡೋದು ಅಲ್ವಾ. ಸೊ ಅದಕ್ಕೆ ಭಗವಂತ ಇಲ್ಲಿ ಬಂದಿದ್ದಾರೆ. ಸೊ ಅವಾಗ ನಿಮ್ಮ ಹತ್ರ ಒಂದು ದೊಡ್ಡ ಶಿಪ್ಪು, ಕಪ್ಪಲ್ ತಮಿಳು, ಒಂದು ನಿಮಿಷ ನಾ ಕನ್ನಡಲ್ಲಿ ಕೇಳಕ್ ಮರ್ತೋಗ್ಬಿಟ್ಟಿದ್ದೀನಿ ಮತ್ತಜ್ಜಿ. ಹರೇ ಕೃಷ್ಣ. ಸೊ ಅವಾಗ ನಿಮ್ಮ ಹತ್ರ ಒಂದು ದೊಡ್ಡ ಶಿಪ್ ಬರುತ್ತೆ. ಆ ಶಿಪ್ಪಲ್ಲಿ ನೀವೇನ್ ಮಾಡಬೇಕು, ಎಲ್ಲ ಒಳ್ಳೆ ಔಷಧಗಳು ಆಮೇಲೆ ಬೀಜಗಳು, ಮರಗಳು, ಗಿಡಗಳು, ಬೀಜಗಳು, ಔಷಧಗಳು ಆ ಶಿಪ್ಪಲ್ಲಿ ಎಲ್ಲಾನು ತುಂಬಿಸ್ಬೇಕು. ಮತ್ತೆ ಋಷಿಗಳು, ಶಬ್ದ ಋಷಿಗಳು, ಎಲ್ಲಾ ಜೀವರಾಶಿಗಳು. ಸೊ ಈ ತರ ಸೊ ಎಲ್ಲಾ ಜೀವರಾಶಿಗಳು ಇರ್ಬೇಕಂದ್ರೆ ಅದು ಚಿಕ್ಕದಾಗಿರಲ್ಲ, ದೊಡ್ಡ ಶಿಪ್. ಓಕೆ. ಸೊ ಈ ತರ ಆ ಶಿಪ್ಪನ್ನೇ ಏನ್ ಮಾಡಿ ಋಷಿಗಳ ಜೊತೆಲಿ ನೀವು ಬನ್ನಿ. ಆ ತರ ಬರುವಾಗ ಪ್ರಳಯ, ಯಾಕಂದ್ರೆ ನೀರು ಅಷ್ಟು ಮಳೆ ಬಂದು ಪೂರ್ತಿ ಪ್ರಳಯ ಬಂದ್ಬಿಡುತ್ತೆ. ಸೊ ಅವಾಗ ನಿಮ್ಗೂ ಪ್ರಯಾಣ ಮಾಡೋಕ್ಕೂ ಸ್ವಲ್ಪ ಕಷ್ಟವಾಗಿರುತ್ತೆ. ಆದ್ರೆ ಆ ಋಷಿಗಳಿದಾರಲ್ವಾ ಅವರೆಲ್ಲ ತಪಸ್ವಿಗಳು. ಆ ಋಷಿಗಳ ಹತ್ರ ಇಂದು ಅಷ್ಟೊಂದು ತೇಜಸ್ ಬರುತ್ತೆ. ಆ ತೇಜಸ್ಸಲ್ಲಿ ನಿಮ್ಗೂ ಕತ್ತಲೆಲ್ಲ ಏನ್ ಕಾಣಿಸಲ್ಲ, ನೀವು ಚೆನ್ನಾಗ ಆ ಶಿಪ್ಪಲ್ಲಿ ಬರ್ಬೋದು. ಅವಾಗ ಅಷ್ಟು ಸುಂಟೆಗಾಳಿ ತರ ನೀರಲ್ಲಿ ಅಷ್ಟೊಂದು ಗಾಳಿ, ಇವಾಗ ಸೈಕ್ಲೋನ್ ತರ ದೊಡ್ಡ ದೊಡ್ಡ ಗಾಳಿ ಬರುತ್ತಂತೆ. ಅವಾಗ ನಿಮ್ ಶಿಪ್ಪು ಈ ತರ ಅಲ್ಲಾಡಿಸುತ್ತೆ. ಆ ಅಲ್ಲಾಡಿಸುವಾಗ ನಾವಲ್ಲಿ ಬರ್ತೀನಿ. ಅವಾಗ ದೊಡ್ಡ ಹಾವು, ಯಾರು ವಾಸುಗಿ, ಆ ವಾಸುಗಿನಿ ಒಂದೆಜ್ಜು ಆ ಶಿಪ್ಪಲ್ಲಿ ಕಟ್ಟಾಕಿ ಒಂದೆಜ್ಜು ನಮ್ ತಲೆಯಲ್ಲಿ, ಯಾಕಂದ್ರೆ ಭಗವಂತ ಒಂದು ಮಚ್ಚ ರೂಪಲ್ಲಿ ಬರ್ತಾರಲ್ವಾ, ಆ ಮಚ್ಚ ಮೇಲ್ಗಡೆ ಆ ಯುನಿಕಾರ್ನ್ ತರ ಒಂದು ದೊಡ್ಡ ಕೊಂಬು ಇರುತ್ತಂತೆ, ಆ ಮುಳ್ಳು ತರ. ಅದು ಕಟ್ಟಾಕಿದ್ರೆ ನಾವು ನಿಮ್ನೆ ಸೇಫ್ ಆಗ ಇಳಿದುಕೊಂಡು ಹೋಗ್ತೀನಿ. ಯಾವಾಗ ಬ್ರಹ್ಮ ನಿದ್ರೆಯಿಂದ ಎದ್ದೊಳುತ್ತಾರೋ ಆವಾಗ ಈ ಮಳೆ ಎಲ್ಲ ಸ್ಟಾಪ್ ಆಗುತ್ತೆ. ಯಾಕಂದ್ರೆ ಬ್ರಹ್ಮ ನಿದ್ರೆ ಮಾಡುವಾಗ ಏನಾಗುತ್ತೆ, ಭೂ ಭುವಃ ಸುವಹ ಈ 3 ಲೋಹ ನೀರು ಒಳಗಡೆ ಹೋಗ್ಬಿಡುತ್ತೆ. ಇವಾಗ 14, ಯಾಕಂದ್ರೆ ಬ್ರಹ್ಮಣ ಒಂದು ಡೇ ಟೈಮಲ್ಲಿ 14 ಮನುಕುಗಳು ಬರ್ತಾರೆ. ಆದ್ರೆ ಮಧ್ಯದಲ್ಲಿ ಯಾಕೆ ಈ ಪ್ರಳಯ ಬಂತಂದ್ರೆ, ಇವಾಗ ಮಧ್ಯದಲ್ಲಿ ಒಬ್ಬೊಬ್ರು ನಿದ್ರೆ ಮಾಡ್ಬಿಡ್ತಾರಲ್ವಾ, ಆ ತರ ಬ್ರಹ್ಮಣಕ್ಕೂ ಆ ತರ ನಿದ್ರೆ ಬಂದ್ಬಿಟ್ಟಿದೆ. ಸೊ ಆ ರೀಸನ್ ಏನು ಅಂದ್ರೆ ಭಗವಂತನ ಏನಾದ್ರು ಲೀಲೆ ಮಾಡಬೇಕು ಅನ್ಕೊಳ್ಳುವಾಗ ಆ ತರ ಏನ್ ಮಾಡ್ಬಿಡ್ತಾರೆ, ಬ್ರಹ್ಮಕ್ಕೂ ನಿದ್ರೆ ಬಂದ್ಬಿಡುತ್ತೆ. ಇವಾಗ ನೋಡಿ ಪ್ರಳಯ ಬಂದ್ಬಿಟ್ಟಿದೆ. ಅದೇ ತರ ಮತ್ತೊಂದು ಇನ್ಸಿಡೆಂಟ್ ಆಯ್ತು. ಏನು ಅಂದ್ರೆ ಯಾರು ಒಬ್ಬರು ಈ ತರ ಪ್ರಳಯ ನೋಡಬೇಕು ಆಸೆ ಪಟ್ಟಿದ್ದಾರೆ, ಭಗವಂತ ಅದು ಕೊಟ್ಟಿದ್ದಾರೆ. ನಾ ಒಂದು ಟೈಮ್ ಹೇಳಿದೀನಿ. ಯಾರದು, ಒಂದು ಭಕ್ತರು ಭಗವಂತ ಹತ್ರ ಕೇಳ್ತಾರಂತೆ,
ಏನ್ ವರ ಬೇಕು ಮಹೋ ಕೇಳು ಅಂತ ಕೇಳಿದ್ರೆ ನಮ್ಗೂ ಭಗವಂತ ನಿನ್ ಪ್ರಳಯನೇ ನೋಡಬೇಕು ಅಂತ ಕೇಳ್ಬಿಟ್ಟಿದ್ದಾರೆ. ಯಾರು ಅವರು? ಹರೇ ಕೃಷ್ಣ. ಸೊ ಇಲ್ಲಿ ಬಂದು ಈ ತರ ಪ್ರಳಯ ನೀರಲ್ಲಿ ಅವರು ಆ ಶಿಪ್ಪು ಬಂದು ಅಲ್ಲಾಡಿಸ್ತಾ ಇದೆ. ಸೊ ಭಗವಂತ ಏನ್ ಮಾಡ್ತಾರೆ, ಇವಾಗ ಆ ಶಿಪ್ಪಿನಿ ರಕ್ಷಣೆ ಮಾಡಿ ಆ ಎಲ್ಲಿ ಸೈಕ್ಲೋನ್ ಇಲ್ವೋ, ಎಲ್ಲಿ ಆ ಪ್ರಳಯ ಜಾಸ್ತಿ ಇಲ್ವೋ ಆ ಜಾಗಕ್ಕೆ ಮೆತ್ತಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆ ಥರ ಕರ್ಕೊಂಡು ಹೋಗುವಾಗ ಬೋರ್ ಹೊಡಿತಲ್ವಾ, ಸುಮ್ಮನೆ ಇರಕ್ಕಾಗತ್ತಾ? ಇಲ್ಲ. ಸೊ ಅವಾಗ ಎಲ್ಲ ಋಷಿಗಳು ಬಂದು ಆ ಸತ್ಯವ್ರತ ರಾಜ ಹತ್ರ ಕೇಳ್ತಾರೆ, ನೀವು ಭಗವಂತ ಹತ್ರ ಕೇಳಿ ಮಾತಾಡಿ. ಸೊ ಅವಾಗ ಭಗವಂತ ಸತ್ಯವ್ರತ ರಾಜಕ್ಕೂ ಏನು ಉಪದೇಶ ಮಾಡ್ತಾರೆ, ಆ ಉಪದೇಶಗಳೇ ಏನಿರುತ್ತೆ ನಮಗೂ ಮತ್ಸ್ಯ ಪುರಾಣಲ್ಲಿ ಇರೋದು. ಸೊ ಈ ತರ ವಿಚಾರಣೆ ಯಾರು? ಸತ್ಯವ್ರತ ರಾಜ ಮತ್ತೆ ಮತ್ಸ್ಯ ಅವತಾರ, ಭಗವಂತನ ಮತ್ಸ್ಯ ಅವತಾರ. ಸೊ ಇವರಿಬ್ಬರಿಗೂ ಮಧ್ಯದಲ್ಲಿ ನಡೆಯೋ ವಿಚಾರಣೆ ನಮ್ಮ ಏನದು ಮತ್ಸ್ಯ ಪುರಾಣ. ಓಕೆ. ಸೊ ಈ ತರ ಯಾರೊಬ್ಬರು, ಯಾಕಂದ್ರೆ ಎಲ್ಲರಿಗೂ ಭಗವಂತನ ಕರುಣೆ ಸಿಕ್ಕೋದಿಲ್ಲ. ಭಗವಂತನ ಕರುಣೆ ಯಾರಕ್ಕೂ ಸಿಕ್ಕುತ್ತೋ ಅವರು ಅಜ್ಞಾನದಿಂದ ಬಿಡುಗಡೆ ಆಗ್ತಾರೆ, ಕತ್ತಲಿಂದ ಆಚೆ ಬರ್ತಾರೆ. ಸೊ ಈ ತರ ಭಗವಂತ ಏನ್ ಮಾಡ್ತಾನಂತೆ, ಆ ಸತ್ಯವ್ರತ ರಾಜಕ್ಕೂ ಉಪದೇಶ ಮಾಡ್ಕೊಂಡೇ ಬರ್ತಾರಂತೆ. ಸೊ ಈ ಸತ್ಯವ್ರತ ರಾಜ ಪೂರ್ತಿ ಭಗವಂತನ ಉಪದೇಶನೇ ಕೇಳ್ಕೊಂಡು ಇದ್ರು. ಸೊ ಇವಾಗ ಭಗವಂತ, ಯಾಕಂದ್ರೆ ಭಗವಂತ ಬರ್ತಾರನ್ ಗೊತ್ತು. ಭಗವಂತ ಯಾಕಂದ್ರೆ ರಾಜ ಏನ್ ಮಾಡ್ತಾರೆ, ಈ ತರ ದರ್ಬೆ ಹುಲ್ಲು ಇಟ್ಕೊಂಡು ವೇಟ್ ಮಾಡ್ತಾ ಇದ್ರು. ಸೊ ಭಗವಂತ ಬಂದ್ರು, ಆ ಶಿಪ್ಪಿಣಿ ಈ ತರ ಸಂಕಟಗಳಿಂದು ಈ ಸಮುದ್ರ ನೀರಿಂದು ಸ್ವಲ್ಪ ದೂರ ಎತ್ಕೊಂಡು ಹೋಗಿ, ಯಾಕಂದ್ರೆ ಅದು ಮುಳುಗು ಬಿಡುತ್ತಲ್ವಾ. ಯಾಕಂದ್ರೆ ಆ ತರ ಸಮುದ್ರಲ್ಲಿ ಅಲ್ಲಾಡಿಸಿದ್ರೆ ಏನಾಗುತ್ತೆ, ಟೈಟಾನಿಕ್ ಶಿಪ್ ತರ ನೀರಲ್ಲಿ ಮುಳುಗ್ಬಿಡುತ್ತೆ. ಸೊ ಅದಕ್ಕೆ ಭಗವಂತ ಏನ್ ಮಾಡ್ತಾರೆ, ಆ ಸತ್ಯವ್ರತ ರಾಜಾನಿ ರಕ್ಷಣೆ ಮಾಡಿ, ಆ ಶಿಪ್ಪನ್ನು ರಕ್ಷಣೆ ಮಾಡಿ ಅಲ್ಲಿರೋ ಎಲ್ಲರಿಗೂ ಭಗವಂತ ಉಪದೇಶ ಮಾಡ್ಕೊಂಡೇ ಸುತ್ತಾಡ್ತಾ ಇದ್ದಾರೆ. ಸೊ ಭಗವಂತ ಯಾರನ್ನೇ ರಕ್ಷಣೆ ಮಾಡಕ್ಕೆ ಬಂದಿದ್ದಾರೆ, ಈ ಸತ್ಯವ್ರತ ರಾಜ ಮತ್ತೆ ಈ ಲೋಹಲ್ಲಿರೋ ಎಲ್ಲ ಜೀವರಾಶಿಗಳು. ಸೊ ಪೂರ್ತಿ ಆ ಭಗವಂತ ಆ ಮತ್ಸ್ಯ ರೂಪ ಎಷ್ಟು ದೊಡ್ಡದು ಗೊತ್ತಾ, 80 lakhs ಮೈಲ್. 1 ಮೈಲ್ ಅಂದ್ರೆ 2 ಕಿಲೋಮೀಟರ್. 80 lakhs ಮೈಲು ಅಂದ್ರೆ ಎಷ್ಟು ದೊಡ್ಡದು ಇರ್ಬೋದು ಅಲ್ವಾ. ಸೊ ಅಷ್ಟು ದೊಡ್ಡ ಮತ್ಸ್ಯ ಭಗವಂತ ಅಷ್ಟು ದೊಡ್ಡ ರೂಪಲ್ಲಿ ಬಂದಿದ್ದಾರೆ. ಆ ತರ ವಾಸುಗಿನಿ ಆ ಶಿಪ್ಪಲ್ಲಿ ಒಂದು ಹೆಜ್ಜು, ಈ ಭಗವಂತ ಮತ್ಸ್ಯಲ್ಲಿ ಒಂದು ಹೆಜ್ಜು ಕಟ್ಟಾಕ್ಬಿಟ್ಟು ಈ ತರ ಅವರು ಇಳ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವಾಗ ಭಗವಂತನೇ ಒಂದು ಆಧ್ಯಾತ್ಮಿಕ ಗುರು ಆಗಿಬಿಟ್ಟಿದ್ದಾರೆ. ಇವಾಗ ಅವರ ಶಿಷ್ಯ ಸತ್ಯವ್ರತ ರಾಜಕ್ಕೂ ಏನೇನೇ ಪ್ರಶ್ನೆಗಳಿರುತ್ತೋ, ಯಾಕಂದ್ರೆ ಅವ್ರನ್ನೇ ಆ ಭಕ್ತರ್ನಿ ಅಜ್ಞಾನಿಂದ ಆಚೆ ಕರ್ಕೊಂಡು ಬರ್ಬೇಕು. ಅದಕ್ಕೆ ಭಗವಂತನ ಅಷ್ಟು ಕರುಣೆಯಿಂದು ಅವ್ರಿಗೂ ಆಧ್ಯಾತ್ಮಿಕ ಜ್ಞಾನಾನಿ ಒಂದು ಗುರು ಸ್ಥಾನಲ್ಲಿ ಇದ್ಕೊಂಡು ಅವರು ಉಪದೇಶ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಆದರೆ ಈ ಕಾಲದಲ್ಲಿ ಆಧ್ಯಾತ್ಮಿಕ ಗುರುಗಳು ಆ ತರ ಇದಾರ ಅಂದ್ರೆ ಖಂಡಿತ ಇಲ್ಲ. ಓನ್ಲಿ ಫಾರ್ ಮೋಟಿವೇಶನಲ್ ಸ್ಪೀಚಸ್. ಸೊ ಮೋಟಿವೇಶನಲ್, ಓ ನಿಮ್ಗೂ ಆಗುತ್ತೆ, ಅದು ಮಾಡ್ತೀಯಾ ಇದು ಮಾಡ್ತೀಯ, ಆಕ್ಚುಲಿ ಆ ತರ ಇಲ್ಲ. ಸೊ ಅವ್ರಿಗೆ ಎದು ಒಳ್ಳೇದಾಗುತ್ತೆ, ಅವ್ರ ಸ್ವಭಾವ ಯಾವ ತರ ಇದೆ, ಅವ್ರ ಪರಿಸ್ಥಿತಿ ಯಾವ್ದ್ರ, ಸೊ ಅವ್ರಿಗೂ ಅನುಸಾರ ಪ್ರಕಾರ ವೇದಗಳು ಅನುಸಾರ ಪ್ರಕಾರ ಈ ತರ ನೀವು ಮಾಡಬೇಕು ಹೇಳ್ಬೇಕು. ಆದ್ರೆ ಇವಾಗ ಆ ತರ ಗುರುಗಳು ಇರ್ತಾರೆ ಅಂದ್ರೆ ಇಲ್ಲ. ಫಸ್ಟ್ ಗುರುನ ಹೆಸರಲ್ಲಿ ಹೊಸ ಬಂದ್ಬಿಡ್ತಾರೆ. ಯಾಕಂದ್ರೆ ಇಲ್ಲಿರೋ ಈ ಜೀವಾತ್ಮಗಳು ಮೂರ್ಘತನವಾಹ ಈ ತರ ಮೂರ್ಘತನವಾಹ ಒಂದು ಏನು ಹೊಸವಾಗ ಬಂದಿರೋ ಗುರುಗಳ ಹತ್ರ ಕೇಳ್ಕೊಂಡು ಅವರು
ಜ್ಞಾನ ತಗೊಳಕ್ಕ ಆಗಲ್ಲ. ಅವರು ಅಜ್ಞಾನಲ್ಲೇ ಇರ್ತಾರೆ. ಯಾಕಂದ್ರೆ ಇಲ್ಲಿ ಭೌತಿಕ ಆಸೆಗಳು ಜಾಸ್ತಿ ಇರುತ್ತೆ. ಸೊ ಆ ಆಧ್ಯಾತ್ಮಿಕ ಗುರು ಏನ್ ಮಾಡಬೇಕು, ಅವರ ಹೃದಯಲ್ಲಿ ಇರೋ ಈ ಭೌತಿಕ ಆಸೆನಿ ತೆಗಿಬೇಕು, ಭಗವಂತನ ಭಕ್ತಿನಿ ಕೊಡಬೇಕು. ಆದರೆ ಈ ಕಾಲದಲ್ಲಿ ಏನ್ ಮಾಡ್ತಾರೆ, ಎಲ್ಲ ಒಂದು ಪ್ರಾಬ್ಲಮ್ ಒಳಗಡೆ ಸಿಕ್ಕಾಕೊಂಡ್ಬಿಡ್ತಾರೆ. ಏನೇನೋ, ಯಾಕಂದ್ರೆ ಯಾವೊಂದು ಗುರು ಪರಂಪರವೇ ಇಲ್ಲ. ಆ ತರ ಹೊಸ ಹೊಸ ಗುರುಗಳು ಬಂದ್ಬಿಡ್ತಾರೆ. ಅದೇ ಪ್ರಾಬ್ಲಮ್ ಇಲ್ಲಿ. ಸೊ ಈ ತರ ಭಗವಂತ ಜ್ಞಾನಾన్ని ಒಂದು ಗುರು ಬಂದು ಕೊಡಬೇಕು, ಭಗವಂತ ವಿಜ್ಞಾನಾన్ని ಕೊಡಬೇಕು. ಸೊ ಈ ಭೌತಿಕ ಕಲ್ಮಶದಿಂದ ಅವ್ರನ್ನ ಬಿಡುಗಡೆ ಮಾಡಬೇಕು. ಯಾಕಂದ್ರೆ ನಾವು ಎಲ್ಲರೂ ಈ ಭೌತಿಕ ಕಲ್ಮಶದಲ್ಲಿ ಬಿದ್ದಿದ್ದೀವಿ. ಸೊ ಇದರಿಂದ ಆಚೆ ತೆಗಿಬೇಕು. ಯಾಕಂದ್ರೆ ಇದೆಲ್ಲ ಆಧ್ಯಾತ್ಮಿಕ ಗುರುನಿ ಕೆಲಸಗಳು. ಆ ಥರ ಇವಾಗ ಎಕ್ಸಾಂಪಲ್ ನೋಡಿ, ನಾವೊಂದು ಎಲ್ಲರೂ ಒಂದು ದೊಡ್ಡ ಸಮುದ್ರದಲ್ಲಿ ಬಿದ್ದ್ಬಿಟ್ಟಿದ್ವಿ. ನಡು ಸಮುದ್ರದಲ್ಲಿ ಬಿದ್ವಿ. ಎಷ್ಟು ನಾವು ಸ್ವಿಮ್ ಮಾಡಕ್ಕಾಗತ್ತೆ? ಆಗಲ್ಲ. ಯಾರಾவது ಹೆಲಿಕಾಪ್ಟರ್ ಇಂದು ಏನಾದ್ರು ದಾರ ಗಿರ ಕೊಟ್ಟು ತೆಗೆದಿದ್ರೆ ಓಕೆ. ಅದು ಬಿಟ್ಟು ನಮ್ಮ ಜೊತೆಯಲ್ಲೇ ಒಬ್ರು ಅವರು ಸ್ವಿಮ್ ಮಾಡಕ್ಕೆ ಆಗಲ್ಲ, ಅವರು ಇದ್ದಾರೆ. ಅಯ್ಯೋ ನೀವು ನನ್ನ ರಕ್ಷಣೆ ಮಾಡಿ ಹೇಳಿದ್ರೆ, ನಾನೇ ಸ್ವಿಮ್ಮಿಂಗೇ ಗೊತ್ತಿಲ್ಲ, ನಾನೇ ಏನ್ ಮಾಡೋದನ್ನು ಗೊತ್ತಿಲ್ಲ, ಕಷ್ಟ ಅನುಭವಿಸ್ತಾ ಇದ್ದೀನಿ, ನಾನೇನ್ ನಿಮ್ಗೂ ಹೆಲ್ಪ್ ಮಾಡೋದು, ನಾವ್ ಯಾವ ತರ ನಿಮ್ಗೆ ರಕ್ಷಣೆ ಮಾಡೋದು ಬೈತಾರೆ ಅಲ್ವಾ. ಸೊ ಆದ್ರೆ ಆಧ್ಯಾತ್ಮಿಕ ಗುರು ಅಂದ್ರೆ ನಮ್ ತರ ಈ ಸಂಸಾರ ಸಮುದ್ರಲ್ಲಿ ಮುಳುಗಲ್ಲ, ಬೀಳಲ್ಲ. ಯಾಕಂದ್ರೆ ಭಗವಂತನ ತರ ಅವರು ಸಚ್ಚಿತ್ ಆನಂದ ವಿಗ್ರಹವಾಗಿರುತ್ತಾರೆ. ಯಾಕಂದ್ರೆ ಅವರು ಪೂರ್ಣವಾಗಿ ಯಾವಾಗ ಭಗವಂತನ ಬಗ್ಗೆ ನೆನೆಸ್ಕೊಂಡು ಭಗವಂತನ ಬಗ್ಗೆ ಭಕ್ತಿ ಮಾಡ್ಕೊಂಡು ಎಲ್ಲರಿಗೂ ಭಗವಂತನ ಬಗ್ಗೆ ಹೇಳ್ಕೊಡೋದು ಈ ತರ ಇರ್ತಾರೆ. ಆದ್ರೆ ಇಲ್ಲಿ ಸುಳ್ಳು ಗುರುಗಳೇ ಜಾಸ್ತಿ ಬಂದ್ಬಿಟ್ಟಿದ್ದಾರೆ. ದೇವರುಗಳು ಇಲ್ಲಂದ್ರೆ ಈ ತರ ಗುರುಗಳು ಮನುಷ್ಯರು ನೋಡಿದ್ರೆ ಏನೋ ಅವರೆಲ್ಲ ನಾವು ನಿಮ್ಮ ಮೇಲ್ಗಡೆ ಎಷ್ಟು ಪ್ರೀತಿ, ನಾವು ನಿಮ್ಮ ಮೇಲ್ಗಡೆ ಎಷ್ಟು ಕರುಣೆ ತೋರಿಸ್ತೀನಿ ಅನ್ನೆಲ್ಲ ಹೇಳ್ತಾರೆ. ಆದ್ರೆ ಭಗವಂತ ನೀವ್ ಮಾಡೋ ಪ್ರೀತಿಯಿಂದ, ನೀವ್ ಮಾಡೋ ಆ ಕರುಣೆಯಿಂದ ಮತ್ತವರು ಕೊಡೋದೆಲ್ಲ ಏನೇ ಇಲ್ಲ. ಅದದು 1/10,000, 1/100 ಅಂದ್ರೆ ಓಕೆ, 1/1000 ಸ್ವಲ್ಪ ವೇಸ್ಟು, 1/10,000 ಅಂತೆ. ಆದ್ರೆ ನೋಡ್ಕೊಳ್ಳಿ ನಾವು ಯಾವ ತರ ಭಗವಂತನ ಮೇಲ್ಗಡೆ ಭಕ್ತಿ ಮಾಡ್ತಾ ಇದೀವಿ. ಯಾಕಂದ್ರೆ ಈ ಭೌತಿಕ ಲೋಕದಲ್ಲಿ ಇರೋರು, ಅದಾವುದು ಸಿನಿಮಾ ನಡಿಗರುಗಳು, ಆಕ್ಟ್ರೆಸ್, ಸೊ ಅವರ ಮೇಲ್ಗಡೆ ಆಕರ್ಷಣೆ ಆಗೋದು. ಆಮೇಲೆ ಕ್ರಿಕೆಟರ್ಸು, ಅವರ ಮೇಲ್ಗಡೆ ಆಕರ್ಷಣೆ ಆಗೋದು. ಮತ್ತೆ ಯಾರಾವುದು ಫಿಲ್ಮ್ ಸ್ಟಾರ್ಸು, ಮತ್ತೆ ಪಾಲಿಟಿಕ್ಸ್ ಇರೋರು. ಸೊ ಈ ತರ ಇರೋರ್ ಮೇಲ್ಗಡೆ ಎಲ್ಲ ಆಕರ್ಷಣೆ ಆಗಿ ಅವ್ರಿಗೆಲ್ಲ ಓಟ್ ಹಾಕಿ ಅವ್ರನ್ನೆಲ್ಲ ದೊಡ್ಡ ಚೀಫ್ ಮಿನಿಸ್ಟರ್ ಆ ಥರ ಎಲ್ಲ ಮಾಡ್ಬಿಡ್ತಾರೆ. ಆದ್ರೆ ಅವರೆಲ್ಲ ನೋಡಿದ್ರೆ ನಿಜವಾದ ಒಳ್ಳೆಯವರಾ, ಜನಗಳನ್ನ ರಕ್ಷಣೆ ಮಾಡ್ತಾರಾ ಅಂದ್ರೆ ಖಂಡಿತ ಇಲ್ಲ. ಎಲ್ಲ ಮೂರ್ಖರಾಗ ಅಯೋಗ್ಯರುಗಳಾಗ ಇರ್ತಾರೆ. ಅದೇ ತರ ಆಧ್ಯಾತ್ಮಿಕ ಗುರುನು ಬಂದಿರೋರು ಅವರು ಭಗವಂತನ ಆಧ್ಯಾತ್ಮಿಕ ವಿಷಯಗಳು ಫಾಲೋ ಮಾಡ್ತಾರಾ, ಅವರ ಗುರು ಹೇಳೋದು ಇವರು ಕೇಳ್ತಾರಾ, ಇದೆಲ್ಲ ನಾವು ನೋಡ್ಬೇಕಂತೆ. ಸೊ ನಾವು ಮುಖ್ಯವಾಗ ಅವರು ಆ ಗುರು ಪರಂಪರೆಯಿಂದ ಬಂದಿದ್ದಾರಾ ಅದು ನೋಡ್ಬೇಕು ಅಲ್ವಾ. ನಿಜವಾಗ ನಾವು ಬಂದು ಇದೆಲ್ಲ ವಿಚಾರಣೆ ಮಾಡಬೇಕು. ಯಾವ ಗುರು ಪರಂಪರೆಯಿಂದ ಬಂದಿರ್ತಾರೆ ಇವರು, ಏನೋ ಇಂದ್ರಿಯ ಸುಖ ಅನುಭವಿಸ್ತಾರಾ, ಇಲ್ಲಂದ್ರೆ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ತಾರಾ, ಗೋಸ್ವಾಮಿ ತರ ಇರ್ತಾರಾ, ಅವರ ಗುರು ಹೇಳಿದ ಉಪದೇಶಗಳನ್ನ ಇವ್ರು ಪರ್ಫೆಕ್ಟ್ ಆಗಿ ಫಾಲೋ ಮಾಡ್ತಾರಾ. ಸೊ ಇದೆಲ್ಲ ನಾವು ವಿಚಾರಣೆ ಮಾಡಬೇಕು. ಆಮೇಲೆ ನಾವು ಏನ್ ಮಾಡ್ಬೇಕು,
ಅವರ ಹೇಳೋದು ಕೇಳ್ಬೇಕಾ ಇಲ್ವಾನು ನೋಡೋಣ. ಸೊ ಕೆಲವು ಗುರುಗಳು ಏನ್ ಮಾಡ್ತಾರೆ, ಜೀವನ ನಮ್ ಜೀವನ ಸಂಪಾದನೆ ಮಾಡೋದೇ ಶ್ರೇಷ್ಠ. ಕೆಲ ಗುರುಗಳು ಏನ್ ಹೇಳ್ತಾರೆ, ಇಂದ್ರಿಯ ಸುಖ ಅನುಭವಿಸೋದೇ ಶ್ರೇಷ್ಠ. ಕೆಲ ಗುರುಗಳು ಏನ್ ಮಾಡ್ತಾರೆ, ಇವರೆಲ್ಲ ಹೊಸ ಹೊಸ ಬಂದಿರೋರು ಈ ಫೀಲ್ಡ್ಗೂ. ಸೊ ಈ ತರ ಒಬ್ಬೊಬ್ರು ಮತ್ತೆ ಇರೋ ಜೀವರಾಶಿನ ತೃಪ್ತಿಪಡಿಸೋದೇ ಶ್ರೇಷ್ಠ. ಸೊ ಈ ತರ ಎಲ್ಲ ಉಪದೇಶಗಳು ಮಾಡಿ ಮಾಡಿ, ಆದ್ರೆ ನಿಜವಾಗ ಭಗವಂತ ಏನು ಉಪದೇಶ ಮಾಡಿದ್ರೆ ಅದು ಹೇಳೋದೇ ಇಲ್ಲ. ಸೊ ಯಾರು ಆತರ ಭಗವಂತ ಏನ್ ಹೇಳಿರ್ತಾರೋ ಅದೇ ಯಾರು ಹೇಳ್ತಾರೆ, ಆ ಗುರು ಪರಂಪರೆಯಿಂದ ಬಂದಿರೋರೇ ಹೇಳ್ತಾರೆ. ಆದ್ರೆ ಮತ್ತೆ ಇರೋರೆಲ್ಲ ಈ ತರ ಸುಳ್ಳು ಹೇಳ್ಕೊಂಡು ಎಲ್ಲರಿಗೂ ಮೋಸ ಮಾಡ್ಕೊಂಡು ಸುತ್ತಾಡ್ತಾ ಇರ್ತಾರೆ. ಸೊ ಅದಕ್ಕೆ ಫಸ್ಟ್ ನೀವು ಏನ್ ಮಾಡ್ಬೇಕು, ಇವರು ಒಳ್ಳೆ ಗುರುದಾನ, ಇವರು ಒಳ್ಳೆ ಗುರು ಪರಂಪರೆಯಿಂದ ಬಂದಿರ್ತಾರಾ, ಇದೆಲ್ಲ ನೀವು ಚೆಕ್ ಮಾಡಬೇಕಂತೆ. ಓಕೆ. ಸೊ ಈ ತರ ಸತ್ಯವ್ರತ ರಾಜಕ್ಕೂ ಭಗವಂತ ಬಂದು ಉಪದೇಶ ಮಾಡ್ತಾ ಇದ್ದಾರೆ. ಈ ಮಚ್ಚ ರೂಪಲ್ಲಿ ಬಂದಿರೋ ಭಗವಂತ ಈ ಪ್ರಳಯ ನೀರಲ್ಲಿ ಸುತ್ತಾಡ್ಕೊಂಡು ಅವಳನ್ನ ಇಳಿದುಕೊಂಡು ಹೋಗಿ ಈ ತರ ಅವರು ಪೂರ್ಣ ಲಕ್ಷ್ಯ ಏನೂನು ಹೇಳ್ಕೊಡ್ತಾ ಇದ್ದಾರೆ. ಏನು ಈ ತರ ಸಾಂಖ್ಯ ತತ್ವ, ಸಾಂಖ್ಯ ಯೋಗ, ಆಧ್ಯಾತ್ಮಿಕ ವಿಜ್ಞಾನ. ಸೊ ಇದ್ರ ಬಗ್ಗೆ ಸತ್ಯವ್ರತ ಮಹಾರಾಜನಕ್ಕೂ ಹೇಳ್ಕೊಡ್ತಾ ಇದ್ದಾರೆ. ಯಾಕಂದ್ರೆ ಜಡಕ್ಕೂ ಮತ್ತೆ ಆಧ್ಯಾತ್ಮಿಕ ವಿಷಯಗಳಿಗೂ ಏನು ಸಂಬಂಧ, ಏನ್ ಡಿಫ್ರೆನ್ಸ್ ಇದೆ, ಇದು ಶ್ರೇಷ್ಠವಾದದು. ಭಕ್ತಿ ಯೋಗ ಶ್ರೇಷ್ಠವಾದದ, ಮತ್ತೆ ಇರೋದು ಶ್ರೇಷ್ಠವಾದದ. ಸೊ ಈ ತರ ಉಪದೇಶಗಳೆಲ್ಲ ಅವರು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಸೊ ಇವಾಗ ಸತ್ಯವ್ರತ ರಾಜ ಆ ಶಿಪ್ಪಲ್ಲಿ ಕೂತ್ಕೊಂಡು ಇದೆಲ್ಲ ಕೇಳ್ತಾ ಇದ್ದಾರೆ. ಮತ್ತೆ ಅಲ್ಲಿರೋ ಋಷಿಗಳು ಇದೆಲ್ಲ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಆ ದೇವೋತ್ತಮ ಪರಮ ಪುರುಷ ಉಪದೇಶ ಅಲ್ವಾ. ಸೊ ಆ ಉಪದೇಶನ ಎಲ್ಲರೂ ಅಷ್ಟು ವಿನಮ್ರತೆಯಿಂದ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಭಗವಂತ ಹೇಳೋದು ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗೋ ತರ ಹೇಳ್ತಾ ಇದ್ದಾರೆ. ಸೊ ಯಾರಿಗೆ ಏನ್ ಡೌಟೇ ಬಂದಿಲ್ಲ. ಸೊ ಇವಾಗ ಈ ಪ್ರಳಯ ಇಂದು ಇವಾಗ ಯಾಕಂದ್ರೆ ಇದಕ್ಕೆ ಮುಂಚೆ ಪ್ರಳಯ ನೀರಲ್ಲಿ ಹೋಗಿ ಸ್ವಯಂಭೂಮನು ಕಾಲದಲ್ಲಿ ಭಗವಂತ ಹಯಗ್ರೀವ ಒಂದು ಅಸುರನಿ ಕೊಂದು ಆ ವೇದಗಳನ್ನ ಎತ್ಕೊಂಡು ಬಂದು ಬ್ರಹ್ಮಕ್ಕೂ ಕೊಟ್ಟಿದ್ದಾರೆ ಅಲ್ವಾ. ಅದೇ ತರ ಇವಾಗ ಸತ್ಯವ್ರತ ರಾಜ ಸಾಕ್ಷುಷ ಮನ್ವಂದ್ರಲ್ಲಿ ಬಂದು ಈ ತರ ಈ ಸೂರ್ಯ, ಯಾಕಂದ್ರೆ ಭಗವಂತ ಆಲ್ರೆಡಿ ಉಪದೇಶ ಮಾಡಿದಾರಲ್ವಾ. ಸೊ ಅದಕ್ಕೆ ಆ ಅನುಗ್ರಹ ಇಂದು ಸೂರ್ಯನ ಮಗ ಆಗ ಹುಟ್ಟಿ ಅವರು ವೈವಸ್ವತ ಮನು 7th ಮನುವಾಗ ಹುಟ್ಬಿಟ್ಟಿದ್ದಾರೆ. ಸೊ ಯಾರೊಬ್ಬರು ಈ ಶ್ರೇಷ್ಠವಾದ ಚರಿತ್ರ, ಈ ಪರಮ ಪವಿತ್ರವಾದ ಈ ವಿಷ್ಣು ಮತ್ಸ್ಯಾವತಾರ ತಗೊಂಡಿರೋ ಈ ಚರಿತ್ರನೇ ಯಾರೊಂದು ವರ್ಣನೆ ಮಾಡ್ತಾರೋ, ಯಾರೊಬ್ಬರು ಕೇಳ್ತಾರೋ ಎಲ್ಲಾರು ಪಾಪಗಳು ನಾಶ ಆಗುತ್ತೆ. ಮತ್ಸ್ಯಾವತಾರ ಸತ್ಯವ್ರತ ರಾಜ ಬಗೆ ಈ ವರ್ಣನೆ ಯಾರೆಲ್ಲ ಹೇಳ್ತಾ ಇರೋರು, ವರ್ಣನೆ ಮಾಡ್ತಾ ಇರೋರು ನಿಶ್ಚಯವಾಗ ಅವರೆಲ್ಲ ಎಲ್ಲ ಪಾಪಗಳು ವೈಕುಂಠ ಲೋಕಕ್ಕೂ ಹೋಗ್ತಾರಂತೆ. ಒಂದು ದೊಡ್ಡ ಮತ್ಸ್ಯವಾಗ ಭಗವಂತ ರೂಪ ಬದಲಾಯಿಸ್ಕೊಂಡು ನಮ್ನಿ ಈ ಬೌದ್ಧಿಕ ಬಂಧದಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ದೊಡ್ಡ ದೊಡ್ಡ ಋಷಿಗಳು ಅವರು ಏನು ಈ ತರ ಭಗವಂತನ ಬಗೆ ಕೇಳೋದು ಅಷ್ಟು ಅದ್ಭುತವಾಗಿರುತ್ತೆ. ಯಾಕಂದ್ರೆ ಭಗವಂತನ ಬಾಯಿಂದ ಕೇಳುವಾಗ ಅಷ್ಟು ಅವ್ರಿಗೂ ಉತ್ಸಾಹ ಆಗ್ತಾ ಇದೆ. ಓಕೆ. ಸೊ ಈ ತರ ಭಗವಂತ ಮತ್ಸ್ಯ ಅವತಾರ, ಈ ತರ ಭಗವಂತ ಅವತಾರ ತಗೊಂಡು ಈ ತರ ಅವ್ರು ಹೇಳಿದ ಉಪದೇಶವೇ ಏನು ಮತ್ಸ್ಯ ಪುರಾಣ ಆಗುತ್ತೆ. ಸೊ ಇವಾಗ ನಮಗೂ
ಎಂಟೋ ಸ್ಕಂದ ಕಂಪ್ಲೀಟ್ ಆಯಿತು. ಏನಾದರೂ ಪ್ರಶ್ನೆ ಇದ್ದರೆ ಕೇಳಬಹುದು.